ದರ ಏರಿಕೆ ದರ ಏರಿಕೆ ದರ ಏರಿಕೆ ಜನರಿಗೆ ದರ ಏರಿಕೆಯ ಬಿಸಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದುವರಿತಾ ಇರುವಂಥದ್ದು. ಸದ್ಯ ಈಗ ಟೋಲ್ನ ರೇಟ್ ಕೂಡ ಜಾಸ್ತಿ ಆಗಿದೆ. ಸರ್ಕಾರ ಒಂದು ಕಡೆ ಬಸ್, ರೈಲು ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ದರ ಏರಿಕೆಯನ್ನು ಮಾಡಿದ್ರೆ, ಇಂದಿನಿಂದ ಒನ್ ಸೈಡ್ ರೇಟ್ 5 ರೂಪಾಯಿ ಟೋಲ್ ರೇಟ್ ಜಾಸ್ತಿ ಆಗಿದೆ. ಅದು ದ್ವಿಚಕ್ರ ವಾಹನ ಸವಾರರಿಗೂ ಕೂಡ ಬಿಸಿಯನ್ನು ಮುಟ್ಟಿಸಿರುವಂಥದ್ದು. ಸದ್ಯ ನಾವೀಗ ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಗೇಟ್ ಹತ್ರ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂತಹ ಟೋಲ್ ಗೇಟ್ಗಳಿವು. ಇಲ್ಲಿ ದರ ಏರಿಕೆ ಆಗಿರುವಂಥದ್ದು. ಇವತ್ತಿನಿಂದ ಈ ದರ ಏರಿಕೆ ಚಾಲ್ತಿಯಲ್ಲಿ ಬರುತ್ತೆ. ನಮ್ಮ ವಿಜೆ ಮಂಜುನಾಥ್ ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ. ಈ ನ್ಯಾಷನಲ್ ಹೈವೇ ಅಥಾರಿಟೀಸ್ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಇವರು ಈ ಒಂದು ದರ ಏರಿಕೆಯನ್ನು ಮಾಡಿರುವಂಥದ್ದು. ಒನ್ ಸೈಡ್ ಏನಿದೆ ದ್ವಿಚಕ್ರ ವಾಹನಗಳಿಗೆ 25 ರೂಪಾಯಿ ಇದೆ, ಅದು ಬದಲಾವಣೆ ಆಗಿಲ್ಲ. ದಿನದ ಪಾಸ್ ಕೂಡ 40 ರೂಪಾಯಿ ಇದೆ. ಇನ್ನು 4 ಚಕ್ರದ ವಾಹನ ಆಗಿರುವಂತಹ ಕಾರ್ ಆಗಿರ್ಬೋದು, ವ್ಯಾನ್, ಜೀಪ್ ಏನಿದಾವೆ 135 ಇತ್ತು, ಅದು 145 ಆಗಿದೆ. ಒಂದು ಯಾವ ಥರ ಪ್ರತಿಕ್ರಿಯೆಯನ್ನು ಜನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಟೋಲ್ ಸಿಬ್ಬಂದಿ ಏನು ಹೇಳ್ತಾರೆ ಅವ್ರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಎಲಿವೇಟೆಡ್ ಕಾರಿಡಾರ್ ಏನೇ ಒಳಪಡುತ್ತೆ ಅದಕ್ಕೆ ಒಳಪಡುವಂತಹ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಅತಿ ಬೆಲೆಯ ಟೋಲ್ಗಳಲ್ಲಿ ದರ ಏರಿಕೆ ಆಗಿರುವಂಥದ್ದು. ಸಿಬ್ಬಂದಿಯನ್ನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಏನಂತಂದರೆ, ಈಗ ದರ ಏರಿಕೆ ಏನಾಗಿದೆ, ಜನ ಏನು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ? ಎಲ್ಲ ಪೇ ಮಾಡ್ತಾ ಇದ್ದಾರೆ ಅಮೌಂಟ್. ಏನು ಇದು ಮಾಡ್ತಾರೆ ಸರ್, ಕೊಡ್ತಾ ಇದ್ದಾರೆ ಅಮೌಂಟ್. ಇಲ್ಲ, ಏನಿಲ್ಲ, ಟ್ರಾಫಿಕ್ ಇಲ್ಲ, ಏನಿಲ್ಲ, ಯಾವುದಿಲ್ಲ, ಏನು ಮಾಡ್ತಾ ಇದ್ದಾರೆ ಸರ್, ಏನೋ ತೊಂದರೆ. ಈಗ ಸದ್ಯ ಜನ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ಟೋಲ್ ರೇಟ್ ಜಾಸ್ತಿ ಆದರೂ ಕೂಡ ಅದನ್ನು ಪೇ ಮಾಡಿ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಅಣ್ಣ, ದಿನ ಇವಾಗ ಎಷ್ಟು ಪೇ ಮಾಡ್ತಿದ್ರೆ? 5ರಷ್ಟು ಅಂದರೆ 5 ರೂಪಾಯಿ ಜಾಸ್ತಿ ಆಗ್ತಿದೆ ಟೋಲ್. ಏನು ಹೇಳ್ತೀರಿ ಈ ರೇಟ್ಗೆ? ರೇಟ್ ಜಾಸ್ತಿ ಆಗ್ತಾ ಇದೆ, ಪ್ರತಿಯೊಂದರಲ್ಲೂ ದರ ಏರಿಕೆ ಮಾಡ್ತಾ ಇದ್ರು, ಈಗ ಟೋಲ್ ಗೇಟ್ ಕೂಡ ಜಾಸ್ತಿ ಮಾಡ್ತಾ ಇರೋದು, ಏನು ಹೇಳ್ತೀರಿ? ಏನು ಮಾಡೋದು ಸರ್, ಇವಾಗ ವಿಧಿ ಇಲ್ಲ. ಅವ್ರಳ್ತಿಗೆ ಅವರು ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. 5 ರೂಪಾಯಿ ಅಂತಾರೆ, ಮತ್ತೆ 2 ತಿಂಗಳಾದರೆ ಮತ್ತೆ ಮಾಡ್ತಿದ್ದಾರೆ. ಏನು ಮಾಡೋದು, ಇವಾಗ ವಿಧಿ ಇಲ್ಲ, ಓಡಾಡ್ತಿದ್ದೀವಿ. ನಿಮ್ಮ ಒಂದು ಬಿಸ್ನೆಸ್ ಯಾವ ಥರ ನಡೀತಾ ಇದೆ? ಮಾಮೂಲಿ ಏನಿದೆ ಸರ್, ಓಲಾ ಊಬರರಂತೂ ಕಮಿಷನ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನಿಲ್ಲ, ಎಲ್ಲೋ ಬೋರ್ಡ್ ಗಾಡಿ ಸಾಕಾಗಿದೆ. ಆದರೆ ಏನು ಮಾಡೋದು, ಈ ಕೆಲಸಕ್ಕೆ ಬಂದಿದ್ದೀವಿ, ಮಾಡ್ತಿದ್ದೀವಿ. ಜನ ಮಿಶ್ರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು. ದರ ಏರಿಕೆ ಬಗ್ಗೆ ಏನು ಹೇಳ್ತಾರೆ ಹಾಗಿದ್ರೆ? ಸಾಮಾನ್ಯ ಜನರಿಗೆ ಇದು ಕಷ್ಟ ಆಗುತ್ತೆ, 5 ರೂಪಾಯಿ ಆದರೂ ಕೂಡ ಅವ್ರಿಗೆ ಕಷ್ಟ ಆಗುವಂಥದ್ದು. ಆ ಬಗೆಗೆ ಮಾತನಾಡ್ಸೋಣ. ಅಣ್ಣ, ನೀವು ಡೈಲಿ ಓಡಾಡ್ತಿರ್ತೀರಿ, ನಿಮ್ಮ ಒಂದು ಸ್ವಯಂ ದುಡಿಮೆಯಲ್ಲಿ ನಡೀತಾ ಇರ್ತೀರಿ, ಆದರೆ ಈಗ ದರ ಏರಿಕೆ ಆಗ್ತಾ ಇರುವಂಥದ್ದು, 5 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಏನು ಅದೆಲ್ಲ ಮಾಡಬಾರ್ದು, ಸ್ವಲ್ಪ ಒಳ್ಳೇದಿರ್ತದೆ, ಮಾಡಿಲ್ಲ ಅಂದರೆ ಎಲ್ಲ ಇದಿರ್ತದೆ. ಇದಿಷ್ಟು ಜನರ ಪ್ರತಿಕ್ರಿಯೆ ಆಗಿರುವಂಥದ್ದು. ಅಂದರೆ ಈ ಟೋಲ್ ರೇಟ್ ಏನಿದೆ ಇದು ಜಾಸ್ತಿ ಆಗ್ತಾ ಇರುವಂಥದ್ದು ಎಲಿವೇಟೆಡ್ ಕಾರಿಡಾರ್ನಲ್ಲಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ ದರ ಏರಿಕೆ ದರ ಏರಿಕೆ ಜನರಿಗೆ ದರ ಏರಿಕೆಯ ಬಿಸಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದುವರಿತಾ ಇರುವಂಥದ್ದು. ಸದ್ಯ ಈಗ ಟೋಲ್ನ ರೇಟ್ ಕೂಡ ಜಾಸ್ತಿ ಆಗಿದೆ. ಸರ್ಕಾರ ಒಂದು ಕಡೆ ಬಸ್, ರೈಲು ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ದರ ಏರಿಕೆಯನ್ನು ಮಾಡಿದ್ರೆ, ಇಂದಿನಿಂದ ಒನ್ ಸೈಡ್ ರೇಟ್ 5 ರೂಪಾಯಿ ಟೋಲ್ ರೇಟ್ ಜಾಸ್ತಿ ಆಗಿದೆ. ಅದು ದ್ವಿಚಕ್ರ ವಾಹನ ಸವಾರರಿಗೂ ಕೂಡ ಬಿಸಿಯನ್ನು ಮುಟ್ಟಿಸಿರುವಂಥದ್ದು. ಸದ್ಯ ನಾವೀಗ ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಗೇಟ್ ಹತ್ರ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂತಹ ಟೋಲ್ ಗೇಟ್ಗಳಿವು. ಇಲ್ಲಿ ದರ ಏರಿಕೆ ಆಗಿರುವಂಥದ್ದು. ಇವತ್ತಿನಿಂದ ಈ ದರ ಏರಿಕೆ ಚಾಲ್ತಿಯಲ್ಲಿ ಬರುತ್ತೆ. ನಮ್ಮ ವಿಜೆ ಮಂಜುನಾಥ್ ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ. ಈ ನ್ಯಾಷನಲ್ ಹೈವೇ ಅಥಾರಿಟೀಸ್ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಇವರು ಈ ಒಂದು ದರ ಏರಿಕೆಯನ್ನು ಮಾಡಿರುವಂಥದ್ದು. ಒನ್ ಸೈಡ್ ಏನಿದೆ ದ್ವಿಚಕ್ರ ವಾಹನಗಳಿಗೆ 25 ರೂಪಾಯಿ ಇದೆ, ಅದು ಬದಲಾವಣೆ ಆಗಿಲ್ಲ. ದಿನದ ಪಾಸ್ ಕೂಡ 40 ರೂಪಾಯಿ ಇದೆ. ಇನ್ನು 4 ಚಕ್ರದ ವಾಹನ ಆಗಿರುವಂತಹ ಕಾರ್ ಆಗಿರ್ಬೋದು, ವ್ಯಾನ್, ಜೀಪ್ ಏನಿದಾವೆ 135 ಇತ್ತು, ಅದು 145 ಆಗಿದೆ. ಒಂದು ಯಾವ ಥರ ಪ್ರತಿಕ್ರಿಯೆಯನ್ನು ಜನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಟೋಲ್ ಸಿಬ್ಬಂದಿ ಏನು ಹೇಳ್ತಾರೆ ಅವ್ರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಎಲಿವೇಟೆಡ್ ಕಾರಿಡಾರ್ ಏನೇ ಒಳಪಡುತ್ತೆ ಅದಕ್ಕೆ ಒಳಪಡುವಂತಹ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಅತಿ ಬೆಲೆಯ ಟೋಲ್ಗಳಲ್ಲಿ ದರ ಏರಿಕೆ ಆಗಿರುವಂಥದ್ದು. ಸಿಬ್ಬಂದಿಯನ್ನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಏನಂತಂದರೆ, ಈಗ ದರ ಏರಿಕೆ ಏನಾಗಿದೆ, ಜನ ಏನು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ? ಎಲ್ಲ ಪೇ ಮಾಡ್ತಾ ಇದ್ದಾರೆ ಸರ್ ಅಮೌಂಟ್. ಏನು ಇದು ಮಾಡ್ತಾರೆ ಸರ್, ಕೊಡ್ತಾ ಇದ್ದಾರೆ ಅಮೌಂಟ್. ಇಲ್ಲ, ಏನಿಲ್ಲ, ಟ್ರಾಫಿಕ್ ಇಲ್ಲ, ಏನಿಲ್ಲ, ಯಾವುದಿಲ್ಲ, ಏನು ಮಾಡ್ತಾ ಇದ್ದಾರೆ ಸರ್, ಏನೋ ತೊಂದರೆ. ಈಗ ಸದ್ಯ
ಜನ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ಟೋಲ್ ರೇಟ್ ಜಾಸ್ತಿ ಆದರೂ ಕೂಡ ಅದನ್ನು ಪೇ ಮಾಡಿ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಅಣ್ಣ, ದಿನ ಇವಾಗ ಎಷ್ಟು ಪೇ ಮಾಡ್ತಿದ್ರೆ? ಐದರಷ್ಟು ಅಂದರೆ 5 ರೂಪಾಯಿ ಜಾಸ್ತಿ ಆಗ್ತಿದೆ ಟೋಲ್. ಏನು ಹೇಳ್ತೀರಿ ಈ ರೇಟ್ಗೆ? ರೇಟ್ ಜಾಸ್ತಿ ಆಗ್ತಾ ಇದೆ, ಪ್ರತಿಯೊಂದರಲ್ಲೂ ದರ ಏರಿಕೆ ಮಾಡ್ತಾ ಇದ್ರು, ಈಗ ಟೋಲ್ ಗೇಟ್ ಕೂಡ ಜಾಸ್ತಿ ಮಾಡ್ತಾ ಇರೋದು, ಏನು ಹೇಳ್ತೀರಿ? ಏನು ಮಾಡೋದು ಸರ್, ಇವಾಗ ವಿಧಿ ಇಲ್ಲ. ಅವ್ರ ಆಳ್ತಿಗೆ ಅವರು ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. 5 ರೂಪಾಯಿ ಅಂತಾರೆ, ಮತ್ತೆ 2 ತಿಂಗಳಾದರೆ ಮತ್ತೆ ಮಾಡ್ತಿದ್ದಾರೆ. ಏನು ಮಾಡೋದು, ಇವಾಗ ವಿಧಿ ಇಲ್ಲ, ಓಡಾಡ್ತಿದ್ದೀವಿ. ನಿಮ್ಮ ಒಂದು ಬಿಸ್ನೆಸ್ ಯಾವ ಥರ ನಡೀತಾ ಇದೆ? ಮಾಮೂಲಿ ಏನಿದೆ ಸರ್, ಓಲಾ ಊಬರರಂತೂ ಕಮಿಷನ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನಿಲ್ಲ, ಎಲ್ಲೋ ಬೋರ್ಡ್ ಗಾಡಿ ಸಾಕಾಗಿದೆ. ಆದರೆ ಏನು ಮಾಡೋದು, ಈ ಕೆಲಸಕ್ಕೆ ಬಂದಿದ್ದೀವಿ, ಮಾಡ್ತಿದ್ದೀವಿ. ಜನ ಮಿಶ್ರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು. ದರ ಏರಿಕೆ ಬಗ್ಗೆ ಏನು ಹೇಳ್ತಾರೆ ಹಾಗಿದ್ರೆ? ಸಾಮಾನ್ಯ ಜನರಿಗೆ ಇದು ಕಷ್ಟ ಆಗುತ್ತೆ, 5 ರೂಪಾಯಿ ಆದರೂ ಕೂಡ ಅವ್ರಿಗೆ ಕಷ್ಟ ಆಗುವಂಥದ್ದು. ಆ ಬಗೆಗೆ ಮಾತನಾಡ್ಸೋಣ. ಅಣ್ಣ, ನೀವು ಡೈಲಿ ಓಡಾಡ್ತಿರ್ತೀರಿ, ನಿಮ್ಮ ಒಂದು ಸ್ವಯಂ ದುಡಿಮೆಯಲ್ಲಿ ನಡೀತಾ ಇರ್ತೀರಿ, ಆದರೆ ಈಗ ದರ ಏರಿಕೆ ಆಗ್ತಾ ಇರುವಂಥದ್ದು, 5 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಏನು ಅದೆಲ್ಲ ಮಾಡಬಾರ್ದು, ಸ್ವಲ್ಪ ಒಳ್ಳೇದಿರ್ತದೆ, ಮಾಡಿಲ್ಲ ಅಂದರೆ ಎಲ್ಲ ಇದಿರ್ತದೆ. ಇದಿಷ್ಟು ಜನರ ಪ್ರತಿಕ್ರಿಯೆ ಆಗಿರುವಂಥದ್ದು. ಅಂದರೆ ಈ ಟೋಲ್ ರೇಟ್ ಏನಿದೆ ಇದು ಜಾಸ್ತಿ ಆಗ್ತಾ ಇರುವಂಥದ್ದು ಎಲಿವೇಟೆಡ್ ಕಾರಿಡಾರ್ನಲ್ಲಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ ಜನರಿಗೆ ದರ ಏರಿಕೆಯ ಬಿಸಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದುವರಿತಾ ಇರುವಂಥದ್ದು. ಸದ್ಯ ಈಗ ಟೋಲ್ನ ರೇಟ್ ಕೂಡ ಜಾಸ್ತಿ ಆಗಿದೆ. ಸರ್ಕಾರ ಒಂದು ಕಡೆ ಬಸ್, ರೈಲು ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ದರ ಏರಿಕೆಯನ್ನು ಮಾಡಿದ್ರೆ, ಇಂದಿನಿಂದ ಒನ್ ಸೈಡ್ ರೇಟ್ 5 ರೂಪಾಯಿ ಟೋಲ್ ರೇಟ್ ಜಾಸ್ತಿ ಆಗಿದೆ. ಅದು ದ್ವಿಚಕ್ರ ವಾಹನ ಸವಾರರಿಗೂ ಕೂಡ ಬಿಸಿಯನ್ನು ಮುಟ್ಟಿಸಿರುವಂಥದ್ದು. ಸದ್ಯ ನಾವೀಗ ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ ಗೇಟ್ ಹತ್ರ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಎಲಿವೇಟೆಡ್ ಕಾರಿಡಾರ್ಗೆ ಒಳಪಡುವಂತಹ ಟೋಲ್ ಗೇಟ್ಗಳಿವು. ಇಲ್ಲಿ ದರ ಏರಿಕೆ ಆಗಿರುವಂಥದ್ದು. ಇವತ್ತಿನಿಂದ ಈ ದರ ಏರಿಕೆ ಚಾಲ್ತಿಯಲ್ಲಿ ಬರುತ್ತೆ. ನಮ್ಮ ವಿಜೆ ಮಂಜುನಾಥ್ ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ. ಈ ನ್ಯಾಷನಲ್ ಹೈವೇ ಅಥಾರಿಟೀಸ್ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಇವರು ಈ ಒಂದು ದರ ಏರಿಕೆಯನ್ನು ಮಾಡಿರುವಂಥದ್ದು. ಒನ್ ಸೈಡ್ ಏನಿದೆ ದ್ವಿಚಕ್ರ ವಾಹನಗಳಿಗೆ 25 ರೂಪಾಯಿ ಇದೆ, ಅದು ಬದಲಾವಣೆ ಆಗಿಲ್ಲ. ದಿನದ ಪಾಸ್ ಕೂಡ 40 ರೂಪಾಯಿ ಇದೆ. ಇನ್ನು 4 ಚಕ್ರದ ವಾಹನ ಆಗಿರುವಂತಹ ಕಾರ್ ಆಗಿರ್ಬೋದು, ವ್ಯಾನ್, ಜೀಪ್ ಏನಿದಾವೆ 135 ಇತ್ತು, ಅದು 145 ಆಗಿದೆ. ಒಂದು ಯಾವ ಥರ ಪ್ರತಿಕ್ರಿಯೆಯನ್ನು ಜನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಟೋಲ್ ಸಿಬ್ಬಂದಿ ಏನು ಹೇಳ್ತಾರೆ ಅವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಎಲಿವೇಟೆಡ್ ಕಾರಿಡಾರ್ ಏನೇ ಒಳಪಡುತ್ತೆ ಅದಕ್ಕೆ ಒಳಪಡುವಂತಹ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಅತಿ ಬೆಲೆಯ ಟೋಲ್ಗಳಲ್ಲಿ ದರ ಏರಿಕೆ ಆಗಿರುವಂಥದ್ದು. ಸಿಬ್ಬಂದಿಯನ್ನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಏನಂತಂದರೆ, ಈಗ ದರ ಏರಿಕೆ ಏನಾಗಿದೆ, ಜನ ಏನು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ? ಎಲ್ಲ ಪೇ ಮಾಡ್ತಾ ಇದ್ದಾರೆ ಅಮೌಂಟ್. ಏನು ಇದು ಮಾಡ್ತಾರೆ ಸರ್, ಕೊಡ್ತಾ ಇದ್ದಾರೆ ಅಮೌಂಟ್. ಇಲ್ಲ, ಏನಿಲ್ಲ, ಟ್ರಾಫಿಕ್ ಇಲ್ಲ, ಏನಿಲ್ಲ, ಯಾವುದಿಲ್ಲ, ಏನು ಮಾಡ್ತಾ ಇದ್ದಾರೆ ಸರ್, ಏನೋ ತೊಂದರೆ. ಈಗ ಸದ್ಯ ಜನ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ಟೋಲ್ ರೇಟ್ ಜಾಸ್ತಿ ಆದರೂ ಕೂಡ ಅದನ್ನು ಪೇ ಮಾಡಿ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಅಣ್ಣ, ದಿನ ಇವಾಗ ಎಷ್ಟು ಪೇ ಮಾಡ್ತಿದ್ರೆ? 5ರಷ್ಟು ಅಂದರೆ 5 ರೂಪಾಯಿ ಜಾಸ್ತಿ ಆಗ್ತಿದೆ ಟೋಲ್. ಏನು ಹೇಳ್ತೀರಿ ಈ ರೇಟ್ಗೆ? ರೇಟ್ ಜಾಸ್ತಿ ಆಗ್ತಾ ಇದೆ, ಪ್ರತಿಯೊಂದರಲ್ಲೂ ದರ ಏರಿಕೆ ಮಾಡ್ತಾ ಇದ್ರು, ಈಗ ಟೋಲ್ ಗೇಟ್ ಕೂಡ ಜಾಸ್ತಿ ಮಾಡ್ತಾ ಇರೋದು, ಏನು ಹೇಳ್ತೀರಿ? ಏನು ಮಾಡೋದು ಸರ್, ಇವಾಗ ವಿಧಿ ಇಲ್ಲ. ಅವ್ರ ಆಳ್ತಿಗೆ ಅವರು ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. 5 ರೂಪಾಯಿ ಅಂತಾರೆ, ಮತ್ತೆ 2 ತಿಂಗಳಾದರೆ ಮತ್ತೆ ಮಾಡ್ತಿದ್ದಾರೆ. ಏನು ಮಾಡೋದು, ಇವಾಗ ವಿಧಿ ಇಲ್ಲ, ಓಡಾಡ್ತಿದ್ದೀವಿ. ನಿಮ್ಮ ಒಂದು ಬಿಸ್ನೆಸ್ ಯಾವ ಥರ ನಡೀತಾ ಇದೆ? ಮಾಮೂಲಿ ಏನಿದೆ ಸರ್, ಓಲಾ ಊಬರರಂತೂ ಕಮಿಷನ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನಿಲ್ಲ, ಎಲ್ಲೋ ಬೋರ್ಡ್ ಗಾಡಿ ಸಾಕಾಗಿದೆ. ಆದರೆ ಏನು ಮಾಡೋದು, ಈ ಕೆಲಸಕ್ಕೆ ಬಂದಿದ್ದೀವಿ, ಮಾಡ್ತಿದ್ದೀವಿ. ಜನ ಮಿಶ್ರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು. ದರ ಏರಿಕೆ ಬಗ್ಗೆ ಏನು ಹೇಳ್ತಾರೆ ಹಾಗಿದ್ರೆ? ಸಾಮಾನ್ಯ ಜನರಿಗೆ ಇದು ಕಷ್ಟ ಆಗುತ್ತೆ, 5 ರೂಪಾಯಿ ಆದರೂ ಕೂಡ ಅವ್ರಿಗೆ ಕಷ್ಟ ಆಗುವಂಥದ್ದು. ಆ ಬಗೆಗೆ ಮಾತನಾಡ್ಸೋಣ. ಅಣ್ಣ, ನೀವು ಡೈಲಿ ಓಡಾಡ್ತಿರ್ತೀರಿ, ನಿಮ್ಮ ಒಂದು ಸ್ವಯಂ ದುಡಿಮೆಯಲ್ಲಿ ನಡೀತಾ ಇರ್ತೀರಿ, ಆದರೆ ಈಗ ದರ ಏರಿಕೆ ಆಗ್ತಾ ಇರುವಂಥದ್ದು, 5 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಏನು ಅದೆಲ್ಲ ಮಾಡಬಾರ್ದು, ಸ್ವಲ್ಪ ಒಳ್ಳೇದಿರ್ತದೆ, ಮಾಡಿಲ್ಲ ಅಂದರೆ ಎಲ್ಲ ಇದಿರ್ತದೆ. ಇದಿಷ್ಟು ಜನರ ಪ್ರತಿಕ್ರಿಯೆ ಆಗಿರುವಂಥದ್ದು. ಅಂದರೆ ಈ ಟೋಲ್ ರೇಟ್ ಏನಿದೆ ಇದು ಜಾಸ್ತಿ ಆಗ್ತಾ ಇರುವಂಥದ್ದು ಎಲಿವೇಟೆಡ್ ಕಾರಿಡಾರ್ನಲ್ಲಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.